ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಜಾತ್ರೆ ವ್ಲಾಗ್ ಆಗಿರುತ್ತೆ. ಮೆರವಣಿಗೆದೆಲ್ಲ ನಾನು ಅಲ್ಲೇ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಮಿಕ್ಕಿದ್ದೆಲ್ಲ ಈ ವ್ಲಾಗಲ್ಲಿ ಬರುತ್ತೆ. ಬೆಳಗಿನ ಜಾವ ಆರತಿ ತೊಗೊಂಡು ಹೋಗ್ತಾ ಇರೋದಿದು. ಆರತಿಗೆಲ್ಲ ಪೂಜೆ ಮಾಡ್ಕೋತಿದ್ದಾಳೆ. ಶನಿವಾರ ಮತ್ತು ಭಾನುವಾರ 2 ದಿನ ವ್ಲಾಗ್ ಆಗಿರುತ್ತೆ. ಬಟ್ ಶನಿವಾರದ ಅಷ್ಟು ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಮಾತ್ರ ಇದೆ. ಭಾನುವಾರದ ಫುಲ್ ಶೂಟ್ ಮಾಡ್ಕೊಂಡಿದ್ದೀನಿ, ಭಾನುವಾರದ ಫುಲ್ ಇದೆ. ಜಾತ್ರೆದು ಡೀಟೇಲ್ ಆಗಿ ವೀಡಿಯೋಸ್ನ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಅಲ್ಲಲ್ಲಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇನೆ. ಹಾಗೆ ನನ್ನ ತಂಗಿ ಹಾಕ್ಕೊಂಡಿರೋ ಸ್ಯಾರಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದಂತೂ ಮರಿಬೇಡಿ. ಇದು ನಮ್ಮ ಅಕ್ಕನ ಪಾಪು. ಪೂರ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಅಲ್ಲಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಅಜ್ಜಿ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ನನಗೆ ಇನ್ನೊಂದು ಅಂತದಂಗೆ ತಾತಂದು ನೆನಪಂದ್ಬಿಡ್ತು. ಅಲ್ಲಿ ನೀವ ನೋಡೋದಕ್ಕೆ ಎಲ್ಲಿ ಇಷ್ಟು ದಿವಸ ಕರ್ಕೊಂಡ್ ಬರೋಕ್ಕಾಗದೆ ಬರೋಕ್ಕಾಗಲ್ಲ. ಕೇರ್ ತಗೊಳಲ್ಲ, ಕೇರ್ ತಗೊಳಲ್ಲ. ನಾಷ್ಟು ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ಆಗಲ್ಲ. ಅವ್ರು ಏನು ಮಾಡ್ತಾರೆ ಅದನ್ನೇ ನಾವು ಇದು ಮಾಡಬೇಕು. ನನಗೆ ಆಂಬ್ಯುಲೆನ್ಸಿಗೆ ಆಗ್ತಾಗಂದು ಆಯ್ತು, ನನಗೆ ಜೀವ ಅದಕ್ಕೆ ದುಡ್ಡಿಂದ ನಾನು ಹೋಗಿ ಬಿಡ್ಸ್ಕೆ ಬರೋಣ ಅಂದ್ರೆ ದುಡ್ಡು ನಿಮ್ಮ ಮಗ ಬಾಳ್ತಿ ಬಿಟ್ಟೋಗೋದು. ಅವ್ರ ಜೊತೆ ಕಳ್ಸಿದ್ದೀನಿ. ಅದಕ್ಕೆ ಅಣ್ಣನ ನಾವು ಬರ್ತೀವಿ ಅಂತ ಅನ್ನೋದಕ್ಕೆ 30,000 ದುಡ್ಡು ತಗೋಬರೋಣ, ಇಲ್ಲಿ ಡಿಸ್ಚಾರ್ಜ್ಗೆ ಎಷ್ಟಾಗ್ತಿತ್ತೋ ಏನೋ, ನಾನು ಹೋಗಿ ನಾನು ಬಿಡಿಸ್ಕೊಡ್ತೀನಿ ಅಂತ ಅಂದ್ರು. ಆಮೇಲೆ ಚಟಂಗಿ ಸತ್ತೋಗಲ್ಲ ಬಿಡೋಣ, ನಾನು ಇಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಿ, ನಾನು ಹೋಗಿ ಅಂತೇಳಿ ಆಗ ಕಟ್ಟಿ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ತಿಂಡಿ ತಿಂದು ಬರಬೇಡಿ, ಇಡ್ಲಿ ಮಾಡ್ಕೊ ಬಂದಿದ್ದೀವಿ, ಇಡ್ಲಿ ಸಾಂಬಾರ್ ಮಾಡಿದ್ದೀವಿ, ಇಲ್ಲ ಅಲ್ಲ ಇಲ್ಲೇ ತಿನ್ನಿರಂತ ಕರ್ಕೊಂಡ್ ಬರೋಣ ಅಕ್ಕಿ ಅಂತ ಹೇಳಿದ್ದೆ ನಾನು. ಜೋನುಳೆಲ್ಲ ಎದ್ದು ಬಂದಿ ಅನ್ನ ಊಟ ಮಾಡಲ್ಲ, ಹಿಂಸೆ ಮಾಡಿ ತಿನ್ಸೋದು. ಅವನ ಅರ್ಶಿಣಿ ಅಲ್ವಾ, ಊಟ ಮಾಡಕ್ಕೆ ಅಳು ಅವಳಿಗೆ. ಊಟ ತಿಂಡಿ ಆಗಲ್ಲ, ಹಾಲು ಇವೆಲ್ಲ ಆಗಲ್ಲ. ಓತ್ಲ ಹೊಡಿ ಅನ್ನೋ ಅಂದ್ರೆ ಹೊಡಿತಾಳೆ. ಅದೇ ಓತ್ಲಾದ್ರೆ ಚೆನ್ನಾಗಿ ಹೊಡಿತಾಳೆ. ಮಕ್ಕ ಹೆಂಗ್ ನೋಡ್ತಾಳೆ ನೋಡು ನೋಡಿ ನಮ್ಮ ನಿಹಾನ್ ಚಿನ್ನಿ. ಏನ್ ನಿಹಾನ್ ಚಿನ್ನಿ, ನೀವೇನ್ ತಿಂತೀರಾ? ಅತ್ತೆ ಅಳಿಯ ಇಬ್ರು ಸೇರಿ ಜ್ಯೂಸ್ ಮಾಡ್ತಾ ಇದ್ದೀರಾ? ನೋಡು 2 ನಿಂಬೆ ನಿಂಟಿದ್ದೀನಿ ಸಾಕು. ಹಿಂಡು ಹುಳಿ ಆಗಲ್ಲ ಆಮೇಲೆ. ತುಂಬಾ ಹುಳಿ ಆದ್ರೆ ಕುಡಿಯಕ್ಕೆ ಇದು ಮಾಡ್ತಾರಲ್ಲ ಅದಕ್ಕೆ. ಬೇಡ ಮಾಮೂಲಿ ನಿಂದೇನು ಹೇಳ ಏನಿಂದ ಹಾಗೆಯೇ ಇಲ್ಲಿ ನಾನು ತಾಳಿ ಸರನ ಪೂಜೆ ಮಾಡ್ಕೊತಾ ಇದ್ದೀನಿ. ಡೆಲಿವರಿ ಆದಮೇಲೆ ನಾನು ಕರಿಮಣಿ ಸರನೇ ಹಾಕ್ಕೊಂಡಿದ್ದೆ. ಈಗ ಒಂದು 15 ಡೇಸ್ ಬ್ಯಾಕ್ ಇನ್ನು ನಮ್ಮ ಪಾಪು ಎಳ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದ, ಮತ್ತೆ ಏನು ಪೋಣಿಸ್ಕೊಳೋದು ಅಂತ ಹೇಳ್ಬಿಟ್ಟು ತಾಳಿ ಚೈನ್ಗೆ ಫಿಕ್ಸ್ ಮಾಡಿಕೊಂಡು ಪೂಜೆ ಮಾಡಿ ತಾಳಿ ಸರ ಹಾಕಿಸ್ಕೊತಾ ಇದ್ದೀನಿ. ಹಾಗೆ ಕರಿಮಣಿ ಸರ ಹಾಕೊಂಡ್ಮೇಲೆ ನನಗೆ ಕತ್ತಲೆಲ್ಲ ಸಣ್ಣದಾಗಿ ಗುಳ್ಳೆ ಥರ ಆಗಿದ್ವು. ಅದಕ್ಕೇ ಚೈನ್ ಹಾಕ್ಕೊಂಡೆ ಬೇಗನೆ. 9 ತಿಂಗಳ ತನಕ ಇರಬೇಕಾಗಿತ್ತು, ಬೇಗನೆ ಹಾಕ್ಕೊಂಡೆ. ಹಾಗೆ ಎಲ್ಲರೂ ಬಂದಿದ್ರಲ್ಲ, ಅವ್ರ ಮುಂದೆಲ್ಲ ಹಾಕ್ಸ್ಕೊಂಡಿದ್ದು ಖುಷಿ ಆಯಿತು. ಜಾತ್ರೆಯಲ್ಲಿ ಚಿಕನ್ ಫ್ರೈ ಮಾಡಿದ್ವಿ, ಆ ರೆಸಿಪಿ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ.
ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಕಡಾಯಿಗೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಈರುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಸಣ್ಣದಾಗಿ ರುಬ್ಕೊಂಡು. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೊಮೊಟೊ ಪ್ಯೂರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಾಂಬಾರು ಥರನೇ ಬೇಕಾಗಿತ್ತು, ಸೊ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಡ್ರೈ ಬೇಕಾದರೆ ಡ್ರೈ ಆಗೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳೋ ತನಕ ನೀಟಾಗಿ ಬೇಯಿಸಾದ್ಮೇಲೆ ಅದು ನೀಟಾಗಿ ಬೆಂದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ರಿ. ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಬಟ್ ಅದು ಹಾಕ್ಕೊಂಡಿರೋದು ವೀಡಿಯೋ ಆಗಿಲ್ಲ, ಸೊ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ. ನಾನು ಮನೇಲಿ ಖಾರ ಇತ್ತು, ಖಾರದ ಪುಡಿ, ಸೊ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ಫ್ರೈಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಕೂಡ ಮಧ್ಯಾಹ್ನದಿಂದ ಜಾತ್ರೆ ಒಳಗಡೆ ಹೋಗಿರಲಿಲ್ಲ, ಬಳೆ ತೊಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾತ್ರೆ ಒಳಗಡೆ ಹೋಗಿದ್ವಿ. ಹಾಗೆಯೇ ಬಾಣಂತನದಲ್ಲಿ ಫಸ್ಟು ಬಳೆ ತೊಟ್ಕೋಬೇಕಾದ್ರೆ ಬಳೆಗೆ ಪೂಜೆ ಮಾಡಿಬಿಟ್ಟು ತೊಟ್ಕೋಬೇಕಾಗುತ್ತಲ್ವ, ಸೊ ಅದರಿಂದ ಪೂಜೆ ಮಾಡಿ ಬಳೆಗೆ ತೊಟ್ಕೊಳ್ಳೋಣ ಅಂತ ಹೋಗಿದ್ವಿ. ಹಾಗೆ ಜಾತ್ರೆ ಎಲ್ಲ ನೋಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿತ್ತು. ಪಾಪುಗೆಲ್ಲ ಆಟ ಸಾಮಾನೆಲ್ಲ ತಗೊಂಡು ಬಂದ್ವಿ. ಬಳೆನೂ ಕೂಡ ಚೆನ್ನಾಗಿದ್ವು, ತುಂಬ ಚೆನ್ನಾಗಿ ಕಾಣ್ತಿದ್ವು ಬಳೆ ತೊಟ್ಕೊಂಡಾಗ. ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಪೂಜೆ ಮಾಡಿಬಿಟ್ಟು ಆಮೇಲೆ ತೊಡಿಸ್ಕೊಂಡಿದ್ದೆ. 2 ಕೈಗೂ 1 ಡಜನ್ ತೊಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ವು, ಬ್ಲ್ಯಾಕ್ ಕಲರು. ಹಾಗೆಯೇ ಬರ್ಬೇಕಾದ್ರೆ ಪಾಪುಗೆಲ್ಲ ಹಾಗೆಯೇ ಎಲ್ಲ ಆಟ ಸಾಮಾನು ಪಾಪುಗೆ ತೋರಿಸ್ತಾ ಇದ್ದಾರೆ. ಇವತ್ತಿನ ಬ್ಲಾಗ್ ಇಷ್ಟೇ. ನಮ್ಮ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.